ಮಧ್ಯ ಕರ್ನಾಟಕದ ಆರಾಧ್ಯ ದೇವಿ ಶ್ರೀ ಗೌರಸಮುದ್ರ ಮಾರಮ್ಮ ದೇವಿ ಜಾತ್ರೆ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು. ಚಿತ್ರದುರ್ಗ ಜಿಲ್ಲೆಯ ಪ್ರಮುಖ ಆರಾಧ್ಯ ದೇವತೆ ಗೌರಸಮುದ್ರದ ಮಾರಮ್ಮ ದೇವಿ ಮಂಗಳವಾರ ನಡೆದ ಮಧ್ಯಾಹ್ನದ ಮಾರಮ್ಮ ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರೊಂದಿಗೆ ಸಡಗರ ಸಂಭ್ರಮದಿಂದ ಜರುಗಿತು. ಜಾನುವಾರುಗಳಿಗೆ, ಬೆಳೆಗಳಿಗೆ ಹಾಗೂ ಮಕ್ಕಳಿಗೆ ದಡಾರ, ಅಮ್ಮ, ಸಿಡುಬುಗಳು ಕಾಣಿಸಿಕೊಂಡಾಗ ತಾಯಿ ಮಾರಮ್ಮ ಕಾಯಿಲೆಯಿಂದ ಪಾರು ಮಾಡಿದರೆ ಜಾತ್ರೆಗೆ ಬಂದು ಹರಕೆ ತೀರಿಸುತ್ತೇವೆ ಎಂದು ದೇವಿಯಲ್ಲಿ ಭಕ್ತಿಯಿಂದ ಬೇಡಿಕೊಳ್ಳುವ ದೃಶ್ಯಗಳು, ದೇವಿ ಸನ್ನಿಧಾನದಲ್ಲಿ ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸುವುದರಿಂದ ಜನರಲ್ಲಿ ಭಕ್ತಿ, ಶ್ರದ್ಧೆ, ನಂಬಿಕೆ ಬಲವಾಗಿ ಬೇರೂರಿರುವುದರಿಂದ ಹರಕೆ ತೀರಿಸಲು ಈರುಳ್ಳಿ, ಸಾಕಿದ ನಾಟಿ ಕೋಳಿ, ಮಕ್ಕಳಿಗೆ ಬೇವಿನ ಸೀರೆ, ಹರಕೆಗಳನ್ನ ತೀರಿಸಲು ಮಕ್ಕಳೊಂದಿಗೆ ದೇವಿಯ ದರ್ಶನ ಪಡೆಯಲು ಬರುತ್ತಾರೆ. ಜಾತ್ರೆಯಲ್ಲಿ ಮಹಿಳೆಯರು ಒಂದೊತ್ತಿನ ಉಪವಾಸದೊಂದಿಗೆ ನಡೆಮಡಿಯಾಗಿ ಮಾರಮ್ಮನಿಗೆ ಅಕ್ಕಿ, ಬೇಳೆ, ಕಾಯಿ, ಕರ್ಪೂರ, ಹೂವು, ಬೇವಿನ ಸೊಪ್ಪು ಹಾಗೂ ಎಡೆಯೊಂದಿಗೆ ದೇವರ ಸನ್ನಿಧಿಗೆ ಹೋಗಿ ಪೂಜೆ ಮಾಡಿಕೊಂಡು, ಜೊತೆಗೆ ಹರಕೆ ಹೊತ್ತ ಮಕ್ಕಳು, ಹೆಂಗಸರು ಬೇವಿನ ಸೀರೆ ಧರಿಸಿ ದೇವಸ್ಥಾನವನ್ನ 3 ಸುತ್ತು ಪ್ರದಕ್ಷಿಣೆ ಹಾಕಿ ನಂತರ ಬೇವಿನ ಸೀರೆ ಕಳಚಿ ಹೊಸ ಉಡುಗೆ ಧರಿಸುತ್ತಾರೆ. ಜಾತ್ರೆಗೆ ಬಂದ ಭಕ್ತರ ಮೊಬೈಲ್ ಹಾಗೂ ಜೇಬಿಗೆ ಕತ್ತರಿ ಹಾಕಿ ಕಳ್ಳರ ಕೈಚಳಕ ತೋರಿಸಿದ್ದು ಭಕ್ತರಲ್ಲಿ ಆತಂಕ ಮನೆ ಮಾಡಿತು. ಜಾತ್ರೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಿ. ಸುಧಾಕರ್, ಸಂಸದ ಗೋವಿಂದ ಎಂ. ಕಾರಜೋಳ, ಶಾಸಕ ಎನ್.ವೈ. ಗೋಪಾಲಕೃಷ್ಣ, ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿ. ರಘುಮೂರ್ತಿ, ತಹಶೀಲ್ದಾರ್ ರೆಹನ್ ಪಾಷಾ, ತಾಲೂಕು ಪಂಚಾಯಿತಿ ಇಒ ಶಶಿಧರ್, ಡಿವೈಎಸ್ಪಿ ಬಿಟಿ ರಾಜಣ್ಣ, ಪಿಎಸ್ಐ ದೇಸಾಯಿ, ಶಿವರಾಜ್, ಲೋಕೇಶ್, ಬಸವರಾಜ್, ದೇವರಾಜ್ ಸೇರಿದಂತೆ ಸಿಬ್ಬಂದಿ ವರ್ಗ ಹಾಗೂ ಹಲವು ಜನಪ್ರತಿನಿಧಿಗಳು, ಗಣ್ಯರು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆಗೆ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ಜಾತ್ರೆಗೆ ಬರುವ ಭಕ್ತರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡಲಾಗಿತ್ತು. ಈ ತುಂಬಲಿಗೆ ಬಂದು ದೇವರನ್ನ ಪ್ರತಿಷ್ಠಾಪಿಸ್ತಾರೆ. ಜೊತೆಗೆ ಇಲ್ಲಿ ದೇವಸ್ಥಾನ ಮುಂದಿರ್ತಕ್ಕಂಥ ಏನು ಗರುಡಗಂಬ ಇದೆಯೋ ಇಲ್ಲಿ ದೀಪ ಹಚ್ಚೋದ್ರ ಮುಖಾಂತರ ಸುಮಾರು ಮಧ್ಯಾಹ್ನ 2 ಗಂಟೆಗೆ ದೀಪ ಹಚ್ಚಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ. ಇಲ್ಲಿ ಬಂದಂಥ ಭಕ್ತರು ತಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳನ್ನು, ಈರುಳ್ಳಿ ಇರ್ಬೋದು, ಶೇಂಗಾ ಇರ್ಬೋದು, ಹಾಗೆ ಹರಕೆಯನ್ನು ತೀರಿಸೋದಕ್ಕೆ ಕೋಳಿ ಇವುಗಳನ್ನು ತೂರಿ ಅದರ ಜೊತೆಗೆ ಬೇವಿನ ಸೀರೆಯನ್ನು ಹುಟ್ಟು ಇಡೀ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕೋದ್ರ ಮುಖಾಂತರ ತಮ್ಮ ಹರಕೆಗಳನ್ನು ತೀರಿಸ್ತಾ ಬರ್ತಾರೆ. ಇದು ಗಡಿ ಗ್ರಾಮ ಆಗಿರೋದ್ರಿಂದ ಆಂಧ್ರ ಮತ್ತು ಕರ್ನಾಟಕದ ಎರಡೂ ಭಾಗದ ಸುಮಾರು ಲಕ್ಷಾನುಗಟ್ಟಲೆ ಜನಗಳನ್ನು ಸೇರಿ ಪ್ರತಿ ವರ್ಷ ನಡೆಯುವಂಥ ಜಾತ್ರೆ ಇದಾಗಿದೆ. ಇದು ವರ್ಷದಲ್ಲಿ ನಡೀತಕ್ಕಂಥ ಈ ಜಿಲ್ಲೆಯ ಬಹಳ ವೈಶಿಷ್ಟ್ಯವಾದಂಥ ಒಂದು ಬುಡಕಟ್ಟು ಜಾತ್ರೆ ಇದಾಗಿದೆ.